ಅಂಗನವಾಡಿ ಕ್ಷೇತ್ರದಾಗ ಇರುವಷ್ಟು ರಸ್ತೆ ಸುಧಾರಣೆ ಬೆಳಗಾವಿ ಸಿಟಿ ಒಳಗೆ ಇಲ್ದಂಗೆ ಆಗ್ಬಿಟ್ಟೈತೆ ಸರ್. ಸಿಟಿ ಒಳಗಿಲ್ಲ. ನಾವೇ ನಮ್ದು ಆ್ಯಕ್ಚುಲಿ ನಮ್ದು ಅಧಿವೇಶನ ಬಂದಾಗ ನಮ್ಮದೇ ದುಡ್ಡಿನಿಂದ ನಾವೇ ರಸ್ತೆ ಮಾಡ್ತೀವಿ. ಇವು ರಸ್ತೆ ರಿಪೇರಿ ಮಾಡಿಕೊಡ್ತೀವಿ. ನಾವು ಸ್ವಂತ ಮಾಡಿರಲ್ಲ. ಈಗ 3-4 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ, ಎಲ್ಲ ರಿಪೇರಿ ಮಾಡ್ತಾ ಇದ್ದೀವಿ. ನಮ್ಮ ರಸ್ತೆ ಅಲ್ಲದಿದ್ರು ಕೂಡ ನಾವು ರಿಪೇರಿ ಮಾಡಿದ್ದೀವಿ. ಈಗ ಬಾಚಿಯವರೆಗೆ ರಸ್ತೆ ಭಾಳ ಡ್ಯಾಮೇಜ್ ಆಗೈತೆ. ಈಗೆಲ್ಲ ಸುಧಾರಣೆ ಮಾಡಿದ್ದೀವಿ. ಸುಮಾರು ರಸ್ತೆಗಳನ್ನು ಮಾಡಿದ್ದೀವಿ. ಹಳೆ ಪಿ ವಿ ರಸ್ತೆ ಇರ್ಬೋದು. ಏನು ಮಾಡೋದು ಈಗ ನಮ್ಮ ಕಂಟ್ರೋಲ್ ಏನೂ ಇಲ್ಲ. ಏನು ಮಾಡೋಣ ಈಗ ನಮ್ಮದು DC ಕಂಟ್ರೋಲ್ ಇಲ್ಲಲ್ಲ. ಏನಿದ್ರೆ ಮೇಯರು, ಕಾರ್ಪೊರೇಷನ್ ಕಮಿಷನರು ಅವರು ಅದನ್ನು ನಿಯಂತ್ರಣ ಮಾಡಬೇಕು, ಸರಿಯಾದ ರೀತಿಯಿಂದ ಹ್ಯಾಂಡಲ್ ಮಾಡಬೇಕು. ಈಗ ನಾವೇನು ಕೇಳಲಿಕ್ಕೆ ಬರೋಲ್ಲ ಅವ್ರನ್ನ. ಒಂದೊಂದು ಬೇಡಿಕೆ ಭಾಳ ವರ್ಷದಿಂದ ಏನಂತ ಪತ್ರಕರ್ತರು ಬಂದು ಇನ್ನೂ ಅದು ಉದ್ಘಾಟನೆ ಆಗ್ತಾ ಇಲ್ಲ. ಆದಷ್ಟು ಒಂದಷ್ಟು ಮಾಡಿ ಸ್ಟಾರ್ಟ್ ಮಾಡಿದ್ರೆ ಅಂತ ಕೆಲಸ ಚಾಲೂ ಆಗ್ತಾ ಇಲ್ಲ. ಕೆಲಸ ಅದಕ್ಕೆ ಫೈನಲ್ ಆಗಿ ಟೆಂಡರ್ ಐತಿ, ಫೈನಲ್ ಆಗಿದ್ರೆ ಅದು 3 ಆಗಿದ್ದಾರೆ. 3 ಮಾತ್ರ ಟೆಂಡರ್ ಆಗಿದೆ, ಫೈನಲ್ ಆಗಿದೆ. ಇಲ್ಲ ಆಮ್ಯಾಗ ಅದನ್ನ ಮಾಡೋಣ. ನಮ್ಮ ಉದ್ಘಾಟನೆ ಆಮ್ಯಾಗ ಮಾಡೋಣ. ಮೊದಲು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಯಾವ್ದು ಒಳ್ಳೆ ಸ್ಪಾಟ್ ಅದಾವ ಸರ್. ಈಗ ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಅವನ್ನ ಒಂಚೂರು ಡೆವಲಪ್ ಮಾಡಿ ಬಂದ್ ಮಾಡಕ್ಕೆ ಕಾಯ್ತಾ ಇದಾರೆ ಸರ್ ಇಲ್ಲಿ ಆಫೀಸರ್ಸ್. ಅದನ್ನ ಅಲ್ಲಿ ಫಾಲ್ಸ್ ಹತ್ರ ನಿಂತ್ಕೊಂಡು ಮೇಂಟೈನ್ ಮಾಡಿದ್ರೆ ಮುಗಿದು ಹೋಗುತ್ತೆ. ಸೊ ಡೆವಲಪ್ಮೆಂಟ್ ದೃಷ್ಟಿಯಿಂದ ಈಗ ನಮ್ಮ ಬೆಳಗಾವಿ ಬೇರೆ ಬೇರೆ ಭಾಗದ ಜನರೆಲ್ಲ ಅಂಬೋಲಿಗೆ ಹೋಗ್ತಾ ಇದಾರೆ ಸರ್. ಸೊ ನಮ್ಮಲ್ಲೇ ಒಳ್ಳೆ ಸೋರ್ಸ್ ಇದೆ, ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. ಹೇಳಲ್ಲ ಒಂದ್ಸಲ ಟೂರ್ ಹೋಗೋಣ. ನೆಕ್ಸ್ಟ್ ಸಂಡೇ ಅಥವಾ ಸ್ಯಾಟರ್ಡೇ ಒಂದ್ಸಲ ಹೋಗಿ ಬರೋಣ. DC ಅವ್ರನ್ನ ಕರ್ಕೊಂಡು ಎಲ್ಲರೂ ಹೋಗೋಣ. ಅವರು ಪ್ರವಾಸೋದ್ಯಮಿ, ಫಾರೆಸ್ಟ್ನವರು ಒಂದ್ಸಲ ನೋಡಿದ್ರೆ ಕಾರಿಡಾರ್ ಮಾಡ್ಬೋದು ಸರ್. ಬೈಲಂಬುದು ಜೊತೆಗೆ ಸೌದತ್ತಿಯಿಂದ ಅನ್ನೆಸೆಸರಿ ಜನ ಬರೋದು. ನಂದಗಡ ಖಾನಾಪುರ ಬಾರ್ಲಿ ಫಾಲ್ಸ್ಗಳಿದಾವೆ ಸರ್. ರಾಯನಂದ ಇದೆ, ಜೊತೆ ಕಿತ್ತೂರು ಬಂದ್ರಲ್ಲಿ ಚೆನ್ನಮ್ಮ ಕೋಟೆ, ಬೈಲು ಅದು ಮಾಡೋಣ. ಅದಕ್ಕೋಸ್ಕರ ನಾ ಹೇಳಿದ್ದೀನಿ ನಿಮ್ಗೆ ಒಂದ್ಸಲ ಹೋಗೋಣ ಅಂತ. ನಮಗೂ ಟೈಮ್ ಸಾಲಿಲ್ಲ. ಇದು ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಈಗ ಒಂದ್ಸಾರಿ ಹೋಗಿ ಬರೋಣ. ಆಗಸ್ಟ್ 15 ಆದ್ಮೇಲೆ ನೆಕ್ಸ್ಟ್ ಡೇ ಸ್ಟಾರ್ಟ್ ಆಗ್ಬಿಡುತ್ತೆ. ಹದಿನಾರು ಅಥವಾ 16 ಒಂದೇ ಖಾಲಿ ಇದೆ. 15, 16 ಅಂದ್ರೆ ನಮ್ದೇನಂದ್ರೆ ಸರ್ ಒಂದ್ಸರಿ ನೋಡ್ತಂದ್ರೆ ಜನರ ಡಿಮ್ಯಾಂಡ್ ಎಲ್ಲರೂ ಕೂಡ ನಾವು ನೋಡೋಣ.
ಅಧಿವೇಶನದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಅಲ್ಲ, ನಮ್ಮ ಪ್ರಶ್ನೋತ್ತರ ಪ್ರಾರಂಭ ಆಗೋದು ಮುಂದಿನ ಸೋಮವಾರದಿಂದ. ಈಗಿಲ್ಲ, ಈಗ 2 ವರ್ಷನಾಗ ಏನು ಪ್ರಶ್ನೋತ್ತರ ಇಲ್ಲ. ಏನಿದ್ರು 17 ಇದರಿಂದ ಪ್ರಾರಂಭ ಇದೆ ಇರೋದು. ಸರ್, ಈಗ ರೀಶಫಲ್ ಆಗೋ ಡಿಸ್ಕಷನ್ ಮತ್ತೆ ನಡೆದಿದೆ. ಕೆಲವು ಸಚಿವರನ್ನ ಡ್ರಾಪ್ ಮಾಡ್ತಾರೆ, ಹೊಸಬ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. ಇಲ್ಲ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದು ವಿಷಯ ಅಂತ ಸಂದರ್ಭ ಬರಲಿಕ್ಕಿಲ್ಲ. ಭಾಗ್ಯ ಅಂತ ನಾಗೇಂದ್ರ ಅವರು 10 ಸಚಿವ ಸಂಪುಟದಲ್ಲಿ ತೆಗೆದುಕೊಂಡು ಈ ವಿರೋಧ ಪಕ್ಷದವ್ರನ್ನ ತೆಗೆದಿ ಅಂತ ವಾಪಸ್ ಮಾಡ್ತಾರೆ. ನಾಯಕ ಸಮಾಜದ ನಾಯಕರಾಗಿ ಯಾವುದ್ರಾಗ ಅದನ್ನ ಮಾಡ್ಕೋತೀರಂತ ಹೇಳಿ ಈಗ ಮಂತ್ರಿ ಅಂತ ಮಾಡಿದ್ದಾರೆ, ಅವರು ಮಂತ್ರಿ ಆಗಿದ್ದಾರೆ. ಸೊ ಅದನ್ನು ತೆಗೆಯುವಂಥ ಪ್ರಶ್ನೆಗೆ ಉದ್ಭವಿಸೋದಿಲ್ಲ. ಯಾಕಂದರೆ ಈಗಾಗಲೇ ಅವ್ರ ಮೇಲೆ ನಮ್ಮ ಲೋಕಾಯುಕ್ತ ಎನ್ಕ್ವೈರಿ ಮಾಡಿದೆ. ಅವ್ರ ಮೇಲೆ SIT ಇಂದ ಮಾಡಿದ್ದಾರೆ. ಏನೂ ಆರೋಪ ಇಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಆಧಾರ ಮೇಲೆ ಅವ್ರಿಗೆ ಮಾಡಿದ್ದಾರೆ ಅಷ್ಟೇ. ಕೆಲವೊಂದು ಕಾನೂನಾತ್ಮಕ ವಿಚಾರಗಳನ್ನೆಲ್ಲ ಪರಿಶೀಲನೆ ಮಾಡಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಮಾಡಿದ್ದಾರೆ ಈಗಾಗಲೇ. ಮತ್ತು ಆ ಟೀಮ್ ಈಗಾಗಲೇ ವರದಿ ಕೊಟ್ಟಿದ್ದಾರೆ. ಆದರೆ ಏನೋ ಇಡೀ CBI ಮಾತ್ರ ಅವರು ಚರ್ಚೆ ಮಾಡಿದ್ದಾರೆ. ಅವರು ಕೇಸ್ನಲ್ಲಿ ಮುಂದುವರಿದ್ದಾರೆ. ನಮ್ಮವರು ಕ್ಲೋಸ್ ಮಾಡಿದ್ದಾರೆ. ಈಗಾಗಲೇ ವಾಪಸ್ ಬಂದಿದ್ದಲ್ಲ, ಸರ್ಕಾರಕ್ಕೆ ಬಂದಿದ್ದೀರಲ್ಲ, ರಿಕವರಿ ಮಾಡಿದ್ದಾರೆ. ಜೊತೆಗೆ ಮೊನ್ನೆ ಸಚಿವ ಸಂಪುಟ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆ ಮಾಡಿ ದೆಹಲಿಗೆ ಹೋದ್ರು ಅಂತ ಹೇಳಿ ಬಿಜೆಪಿ ಅವರು. ಇಲ್ಲ, ಅದು ಗೊತ್ತಿಲ್ಲ. ಇವತ್ತಿನ ಪೇಪರ್ ನೋಡಿ ನಮಗೇನೋ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಆಟಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಅದು ಇಲ್ಲಾಂದ್ರೆ ಅದನ್ನ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಯಾಕಂದ್ರೆ ಈಗ ವಿಜೇಂದ್ರ ಹೇಳ್ತಾರೆ ಆ ಒಂದು ಸಮುದಾಯಕ್ಕೆ ಇವರು ಅನ್ಯಾಯ ಮಾಡಿದ್ರು ಅನ್ನುವಂಥದ್ದು. ಅಂದ್ರೆ ನಾಗೇಂದ್ರ ಅವ್ರನ್ನ ತಗೊಂಡು ST ಸಮುದಾಯಕ್ಕೆ ಅವ್ರ ಮೇಲೆ ಆಲ್ರೆಡಿ ಆರೋಪ ಇತ್ತು, ಆ ಸಮುದಾಯಕ್ಕೆ ಅನ್ಯಾಯ ಮಾಡಿಬಿಟ್ರು ಅಂತೇಳಿ ವಿಜೇಂದ್ರ ಅವರ ಬೇರೆಯವ್ರಿಗೆ ಕೊಡ್ಬೋದಿತ್ತಲ್ಲ. ನೋಡೋಣ, ಅದು ಆಮೇಲೆ ಸ್ಟಾರ್ಟ್ ಆದ್ಮೇಲೆ ನೋಡೋಣ. ಈಗಂತೂ ಸರ್ಕಾರ ನಮ್ಮ ಪಕ್ಷ ಯಾರು ಬೇಕೋ ಅವ್ರನ್ನ ಅಳದು ತೂಗಿ ಮಾಡಿದೆ. ಇನ್ನು ಮುಂದೆ ಸದನಲ್ಲಿ ಏನೇ ಯಾವ ಕಡೆ ಓದಿದ್ದು ನೋಡೋಣ, ಅಲ್ಲಿ ಮುಗ್ಗಟ್ಟು ಮಾಡೋಣ. ಸರಿಗೆ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ 2 ಪ್ರಮುಖ ವಿಚಾರ ಚರ್ಚೆ ಆಗ್ತದೆ. ಒಂದು, ತಮಗೆ DCM ಕೊಡ್ತಾರೆ ತಮಗೆ ಮತ್ತು MB ಪಾಟೀಲ್ ಅಂತ. ಆದ್ರೆ ಸಂಪುಟ ವಿಸ್ತರಣೆ ನಂತರ ಅದು ಒಮ್ಮೆ ತಣ್ಣಗಾಗ್ಬಿಡ್ತಾರೆ. ಚರ್ಚೆ ಆಗಿದ್ದು ನಿಜನ? ಚರ್ಚೆ ಆಗಿದ್ದು ನಿಜ, ಚರ್ಚೆ ಆಗಿತ್ತು. ಅದ್ರಾಗಿ ಸದ್ಯ ಮಾಡಿಲ್ಲ. ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಪಕ್ಷ. ಏನ್ ನಿರೀಕ್ಷೆ ಇದೆ ಸರ್? ಗೊತ್ತಿಲ್ಲ, ಏನ್ ಮಾಡ್ತಾರೆ ಅದೇ ಅಂತಿಮ. ಈಗ ನಾವು ಬೇಡಿಲ್ಲ, ಇಲ್ಲ, ನಾವು ಯಾರು ಡಿಮಾಂಡ್ ಮಾಡಿಲ್ಲ. ಅವರೇ ಪಕ್ಷದ ಹಿತದೃಷ್ಟಿಯಿಂದ ಚರ್ಚೆ ನಡೀತಾ ಇತ್ತು. ನೀವು ಹೇಳ್ದಂಗೆ ಒಂದೇ ಸಾರಿ ಅದು ಈಗ ಚರ್ಚೆಯಲ್ಲಿ ಇಲ್ಲ. ಉತ್ತರ ಕರ್ನಾಟಕಕ್ಕೆ ಪ್ರತಿ ಸರಿ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಆ ದಕ್ಷಿಣ ಕನ್ನಡದವರಿಗೆ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ, ರಾಜ್ಯಾಧ್ಯಕ್ಷ, ನಮ್ಮ ಕಡೆ ಇರುವಂತ ಭಾಗದ ನಾಯಕರು ನಮ್ಮನ್ನು ಹಿಡ್ಕೊಂಡು ಬಹಳ ಅನ್ಯಾಯ ಆಗ್ತಾ ಇದೆ. ಅದನ್ನ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಯಾಕೆ ತಾವು ನಮ್ಮ ಶಾಸಕರ ಆಶೆಯಾಗಿ ಒತ್ತಡ ಯಾಕೆ ಆಗ್ತಾ ಇಲ್ಲ ಅಂತ ಮಾಡೋಣ. ನಾವು ಒತ್ತಡ ಹಾಕೋದಂತಲ್ಲ, ಪಕ್ಷನ ಅದನ್ನು ಗುರುತಿಸಬೇಕಾಗ್ತದೆ. ಅದು ಬಂದಾಗ ನೋಡೋಣ, ಅದರ ಸಂದರ್ಭ ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಸರ್ಕಾರದಲ್ಲಿ ಉತ್ತರ ಕರ್ನಾಟಕ ಶಾಸಕರ ಪಾತ್ರ ಹೆಚ್ಚಿನ ಸಂಖ್ಯೆ ಇರಲಿಲ್ಲ, ಹಾಗಾಗಿ DCM ಕೊಡಬಹುದಿತ್ತು ಅಂತ ನೋಡೋಣ. ಚರ್ಚೆ ಮಾಡೋಣ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಅದನ್ನು ಹೊರಗಡೆ ಬೇಡ, ಅಲ್ಲೇ ಚರ್ಚೆ ಮಾಡ್ತೀವಿ. ಸರ್, ಈಗ ಚುನಾವಣಾ ಸಮೀಪಿಸ್ತಾ ಇದೆ. ಸೊ 2 DCM ಬಹಳಷ್ಟು ಪಕ್ಷಕ್ಕೂ ಕೂಡ ಅದೇ ಹೇಳಿದ್ರೆ ನೋಡೋಣ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಹೊರಗಡೆ ಚರ್ಚೆ ಮಾಡೋದು ಸರಿ ಅನಿಸೋಲ್ಲ. ಕೇಳೋಣ, ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಇದ್ರ ಜೊತೆಗೆ ತಾವೇನಾದ್ರೂ ಖಾತೆ ಬದಲಾವಣೆಗೆ ಬೇಡಿಕೆ ಇಲ್ಲ, ನಮ್ದು ಯಾರು ಖಾತೆ ಬೇಡಿಕೆ ಬದಲಾವಣೆ. ಸಮಾಜ ಕಲ್ಯಾಣ ಇಲಾಖೆ ಕೇಳಿದ್ದಾರೆ, ಕ್ರೀಡಾ ಇಲಾಖೆ ಮತ್ತು ಸಮಾಜ ಕೇಳಿದಂತೆ ಅಲ್ಲ, ನಿಮಗೆ ಬದಲಾವಣೆ ಮಾಡಿ ಕೊಡ್ಬೋದು ಅನ್ನುವಂಥದ್ದೂ ಇದೆ. ಅಂದ್ರೆ ಜನಸಂಪರ್ಕ ಇರ್ತಕ್ಕಂಥ ಖಾತೆಗಳು, ಹಾಗಾಗಿ ಇದು ಜನಸಂಪರ್ಕ ಖಾತೆ ಇಲ್ಲ, ಇಲ್ಲ, ಖಾತೆಯನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಬಿಜೆಪಿ ಮಾಡಿದ ಸಾಲ ಇದೆ. ಈಗ ನಮ್ದು ಯಾವುದು ಕೇಳಿಲ್ಲ. ನೋಡೋಣ, ಅದ್ರ ಬಗ್ಗೆ ಚರ್ಚೆನೂ ಆಗಿಲ್ಲ. ಹೋಗ್ತೀರಿ ಸರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್? ಅಲ್ಲ, ಚರ್ಚೆನೇ ಆಗಿಲ್ಲ. ಅದು ಇಲ್ಲ ಅಂತಿಮವಾಗಿ ಪಕ್ಷದ ತೀರ್ಮಾನ. ಅದು ಯಾರು ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಅದು ಈಗ ಬದಲಾವಣೆ ಆಗ್ಬೋದು ಸರ್, ಮೊದಲು ಕೊಟ್ಟಿದ್ದಕ್ಕೂ ಈಗ ಮತ್ತೆ ಹೊಸ ಇದಕ್ಕೂ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಸರ್, ಈಗ ನಿಮ್ ಜೊತೆ ಇರ್ತಕ್ಕಂಥ ಮಾಡಿಯಪ್ಪ ಅವರು ದಿಢೀರಂತೇಳಿ ಅವ್ರ ಕೈ ಬಿಟ್ಟು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿದಾರೆ. ಇತ್ತೀಚೆಗೆ ತಾವು ಅವ್ರನ್ನ ಭೇಟಿ ಮಾಡಿದ್ರಿ ಸಮಾಜದ ಏನಾದ್ರು ಹೋಗ್ತಿದ್ದಾರೆ ಸರ್? ಏನ್ ಮಾಡ್ಲಿಕ್ಕಾಗಲ್ಲ, ಪಕ್ಷ ತೀರ್ಮಾನ ಮಾಡಿದೆ. ಕೆಲವರಿಗೆ ಅರ್ಧ ಕೊಟ್ಟಿದೆ, ಅರ್ಧ ಬೇರೆಯವರು ಕೂಡ ಪಾಲಿಸಿ ಕೂಡ ಇದೆ ಅವರಲ್ಲಿ. ಆ ಒಂದು ಪಾಲಿಸಿಯಲ್ಲಿ ಅವ್ರು ಸಿಕ್ಕಿರಕ್ಕಿಲ್ಲ. ಮತ್ತೆ ಅವ್ರಿಗೆ ಅವಕಾಶ ಇದೆ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ, ಅವಕಾಶ ಇದೆ. ಅದನ್ನು ಮಾಡಿಕೊಡ್ತಾರೆ ಪಕ್ಷದವರು. ತಮಿಳುನಾಡಿಗೆ ಸಭೆ ಇದೆ ಸರ್, ಈಗಾಗಲೇ ಎಕ್ಸಸ್ ಬಿಟ್ಟಿರಲ್ಲ. ಮತ್ತೆ OTMC ಹೆಚ್ಚಿಗೆ ಬಿಡಲಾಗಿದೆ.
ಬಟ್ ಅವ್ರು ಬಿಟ್ಟೇ ಇಲ್ಲ ಅಂತೇಳಿ ಕೋರ್ಟಿಗೆ ಹೋಗಿದ್ದಾರೆ ಸರ್. 13ನೇ ತಾರೀಕು ಹಿಯರಿಂಗ್ ಇದೆ. ದಿವಸ ಒಂದು TMC ಹೋಗ್ತಾರೆ, ಬಂದಾಗ 2 TMC ಹೋಗ್ತಾ ಇದೆ, 2 TMC ಪರ್ ಡೇ ಹೋಗ್ತದೆ. ಮತ್ತೆ ನೀನೇ ಬಿಡಬೇಕು, ಅದಕ್ಕಿಂತ ಆಗಸ್ಟ್ 13ಕ್ಕೂ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ಕೇಸ್ ಇಡಬೇಕು. ಇಲ್ಲ, ಎಷ್ಟು ಬಿಡಬೇಕು ನೀರು, ಅದಕ್ಕಿಂತ ಎಕ್ಸಸ್ ಬಿಟ್ಟಿದ್ದೀವಿ, ಎಕ್ಸಸ್ ಹೋಗಿದೆ. ಸರಿ ಸರ್, ಕರ್ನಾಟಕ ಬಂದಿದೆ ಅಂತ ವಾಪಸ್ ಹೋಗಿ ಕರೆ ಕೊಡ್ತೀರಾ ಅಂದ್ರೆ ಈ ವಿಷಯ ಮುಗಿದೋಗಿತ್ತು ಸರ್, ಜನರಿಗೆ ತಾವು ಸಮಸ್ಯೆ ಆಗುತ್ತೆ, ನಾಳೆ ಬಂದು ಕರೆ ಇದೆ. ಈಗೆಲ್ಲ ಮಳೆ ನ್ಯಾಚುರಲ್ ಆಗಿ ಜಾಸ್ತಿ ಆಗಿದೆ. ಆವಾಗ ನಾವು 3.5 TMCನ ಆದೇಶ ಮಾಡಿದ್ರು ಅಷ್ಟೇ. ಅದು ಈಗೆಲ್ಲ ಬರೀ ಅವರ್ ಲೆಕ್ಕದಲ್ಲಿ ಹೋಗ್ತಾ ಇದೆ ಈಗ. ಸೊ ಅದನ್ನ ಈಗ ಅದನ್ನ ಹತ್ರ ಅವಶ್ಯಕತೆ ಇಲ್ಲ, ಈಗ ಬಂದ್ ಮಾಡೋದು ಬಂದ್ ಮಾಡಿದ್ರೆ ಜನರಿಗೆ ಸಮಸ್ಯೆ ಆಗುತ್ತೆ ಸರ್. ಯಾವುದು ಖಂಡಿತ ಆಗುತ್ತೆ, ಮತ್ತು ಅದ್ರ ಅವಶ್ಯಕತೆ ಇಲ್ಲ. ನಮ್ಮ ಡ್ಯಾಮ್ ತುಂಬಿದೆ, ಓವರ್ಫ್ಲೋ ಆಗಿ ಎಕ್ಸಸ್ ನೀರು ತಮಿಳ್ನಾಡಿಗೆ ಹೋಗಿದೆ. ಸರ್, JDS ನಿಂದ ಏನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ, ಅವ್ರು ಮತ್ತೆ ಮರಳಿ ಬನ್ನಿ ಅಂತೇಳಿ HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದೇನು ಸ್ವಾಭಾವಿಕ, ಅವರವರ ಪಕ್ಷಕ್ಕೆ ಎಷ್ಟಂತ ಮಾಡಲಿಕ್ಕೆ ಚುನಾವಣೆ ವರ್ಷ ಇದು. ಯಾರ್ಯಾರು ತಮ್ಮ ಪಕ್ಷ ಗಟ್ಟಿ ಮಾಡಲಿಕ್ಕೆ ಎಲ್ಲ ತಂತ್ರಗಳನ್ನು ಯುಟಿಲೈಸ್ ಮಾಡೋರು ಹೇಳೋರು. ಯಾರೋ ಹೋಗೋರು ಚಿಕ್ಕೂರು ಮತ್ತು ಬೆಳಗಾವಿ ದೊಡ್ಡ ಜಿಲ್ಲೆ, ಇವನ್ ಬೇರೆ 2 ಜಿಲ್ಲೆ ಮಾಡ್ಬೇಕಂತ ಹೇಳಿ ತಮ್ಮದು ಒಂದು ಆಗ್ರಹ ಇದೆ, ಚಿಕ್ಕೋಡು ಜಿಲ್ಲೆ ಮಾಡ್ಬೇಕು. ಅದು ಯಾವಾಗ ಆಗುತ್ತೆ, ಬಂದಂತ ಮಿನಿಸ್ಟ್ರು ಮೊದಲಿಂದ ಆಗಿರ್ಬೋದು, ಹೊಡಿತೀವಿ ಅಂತ ಬೇರೆ ಬೇರೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದು ಯಾವುದೂ ಆಗ್ತಾ ಇಲ್ಲ, ಯಾಕಂದ್ರೆ ಆ ಜನರ ಕೂಗು ಭಾಳ ಆಗ್ಬೇಕು, ಕಾಯೋಣ, ಅದಕ್ಕೆ ನಿರ್ದಿಸ್ಕಾದಿ ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ. ಆದರೆ ಒಳ್ಳೇದು, ಯಾಕೆ ಭಾಳ ದೊಡ್ಡ ಜಿಲ್ಲೆ ಇದೆ, ಕಷ್ಟದ ಕೆಲಸ. ಸರ್, ಬೆಳಗಾವಿಗೆ ಇನ್ನೊಂದು ಸಚಿವ ಸ್ಥಾನ 3 ಬೇಡಿಕೆ ಇತ್ತು, 2 ಸಿಕ್ಕಿದಾವೆ. ಇನ್ನೊಂದು ಉಳಿದ ಖಾತೆ ಯಾರಿಗಂತ ಒಂದು ಖಾತೆ ಇನ್ನೊಂದು ಖಾತೆ ಏನು ಕೊಡ್ತಾರ ಅಥವಾ ಇಲ್ಲ? ಪಕ್ಷ ಅಲ್ಲ ಸರ್, ಈಗ ಮರಿಯಪ್ಪ ಅವ್ರ ರಾಜೀನಾಮೆ ಪಡೆದುಕೊಂಡು ಅವ್ರ ಮಗಳಿಗೆ ಕೊಡ್ಬೇಕನ್ನುವಂಥದ್ದು ಏನೋ ಚರ್ಚೆ ಆಗ್ತಾ ಇದೆ. ಇಲ್ಲ, ಅವ್ರು ಹೇಳಿದಾರಲ್ಲ, ಸ್ಪಷ್ಟೀಕರಣ ಕೊಟ್ಟಿದಾರಲ್ಲ, ಮಂತ್ರಿಗಳೇ ಹೇಳಿದ್ದಾರೆ, ಅಂಥದ್ದು ಯಾವುದೂ ಇಲ್ಲ, ನಾನೇ ಇರ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರದಲ್ಲಿ ಮಹಿಳಾ ಸಚಿವರೇ ಇಲ್ಲ. ಸೊ ಇದು ಒಂದು ಹಂತಕ್ಕೆ ನಿಮ್ಮ ಒಂದು ಖಾಲಿ ಇಟ್ಟಿದ್ರಲ್ಲ, ಇದೆಲ್ಲ ಅವ್ರ ಸಂಬಂಧ ಖಾಲಿ ಇಟ್ಟಿದ್ದೀವಿ ಮಹಿಳೆಯರಿಗೋಸ್ಕರ. ಒಂದು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಕುರುಬಾ ಕೋಟ ಇದೆ, ಸೊ ಮಹಿಳಾ ಕೋಟ ಅಲ್ಲ ಕುರುಬಾ ಕೋಟ ಅನ್ನುವಂಥದ್ದನ್ನು ಕೂಡ ನೋಡೋಣ, ಅದಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ, ಸರಿ ಮಾಡಲಿಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ. ನೋಡೋಣ, ಕಾದು ನೋಡೋಣ. ಸರ್, ಈಗ ಸಿದ್ದರಾಮಯ್ಯ ಮುನಿಸಿ ಏನಾದ್ರು ಕರೀತಾ ಇದ್ದಾರೆ ಅಂತ ಮೌನವಾಗಿರ್ತಾರೆ. ನಾವು ಹೆಂಗೆ ಹೇಳಿ, ನೀವು ಎಲ್ಲದಕ್ಕೆ ಹೇಳಿ, ನಾವು ಹೆಂಗೆ ಹೇಳೋದು? ಅವ್ರವ್ರ ಸಮಸ್ಯೆಗಳನ್ನ ನೀವು ಈಗ ಅವ್ರು ಅದನ್ನ ಸಮಸ್ಯೆ ಅವ್ರವ್ರು ಹೇಳ್ಬೇಕಲ್ಲ. ಈಗ ನಾವು ಬೆಳಗಾಗ ಗೊತ್ತು, ನಾವು ಹೇಳೋದು, ಬೇರೆಯವ್ರದ್ದು ಹೆಂಗು ಏನು ಸಮಸ್ಯೆ ನಾವು ಹೇಳಲಿಕ್ಕಾಗಲ್ಲ. ಹೆಬ್ಬಾಳ್ಕರ್ ಅವರು ಹಿರಿಯ ಶಾಸಕರು, ಮಂತ್ರಿ ಆದಂತವ್ರು, ಅವ್ರಿಗೆ ಅನುಭವ ಇತ್ತು, ಅವ್ರಿಗೆ ಕೊಡ್ಬೇಕಾಗಿತ್ತು ಅಂತೇಳಿ ತಾವೇನಾದ್ರು ಆಗ್ರಹ ಮಾಡಿದ್ರಲ್ಲ. ಮುಂಚೆನೇ ಮಾಡಿವಿ, ಈಗ ಎಲ್ಲಿ ಮಾಡೋದು ಪ್ರಶ್ನೆ ಬಂತು. ಮುಂಚೆನೇ ಹೇಳಿದ್ವಿ, ಸಾಕಷ್ಟು ಸಾರಿ ಅವ್ರಿಗೆ ಕೊಡ್ಬೇಕಂತ ಹೇಳಿದ್ವಿ. ಅವ್ರಿಗೆ ಸೀನಿಯರ್ ದಾರ, ಅವ್ರಿಗೆಲ್ಲ ಮಾಹಿತಿ ಇದೆ ಅಂತ ಹೇಳಿದ್ವಿ. ಸಿದ್ದರಾಮಯ್ಯನವರ ಮುನಿಸಿ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ತರುತ್ತ ಅಂತ ಅವ್ರಕ್ಕೆ ಮುನಿಸೋರು ಇದಾರೆ, ನಮ್ಮ ಪಕ್ಷದಲ್ಲಿ ಇದ್ದಾರೆ, ಪಕ್ಷದ ಪರ ಕೆಲಸ ಮಾಡ್ತಾ ಹೇಳಿದಾರೆ. ಮತ್ತೇನ್ ಬೇಕ್ರಿ? ಅಲ್ಲ, ಸಚಿವ ಸಂಪುಟ ವಿಸ್ತರಣೆ ಒಳಗೆ ಅವ್ರನ್ನ ಗಣನೆಗೆ ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು. ಅದ್ರ ಸರಿ ಮಾಡ್ಲಿಕ್ಕೆ ಇನ್ನೂ ಪೆಂಡಿಂಗ್ ಇಟ್ಟಲ್ಲ. ಈಗ ಒಂದು ಪೆಂಡಿಂಗ್ ಇಟ್ಟಿದ್ದ, ಅದು ಅವ್ರ ಚರ್ಚೆಗೋಸ್ಕರ ಇಟ್ಟಿದ್ದಾರೆ. ಸೊ ವೇಟ್ ಮಾಡೋಣ, ಅದು ಸರಿ ಮಾಡ್ತಾರೆ ಪಕ್ಷದ ವರಿಷ್ಠರೆಲ್ಲ ಕೂಡ. ಸಿಎಂ ಅವರ ಪರಮಾಧಿಕಾರವನ್ನೇ ಹೈಕಮಾಂಡ್ ಕಿತ್ಕೊಂಡಿದೆ ಅನ್ನುವಂಥದ್ದು ಸರ್. ಎಲ್ಲಿ ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಖಾತೆ ಹಂಚಿಕೆ ಇರ್ಬೋದು, ಎಲ್ಲವೂ ಕೂಡ ಹೈಕಮಾಂಡ್ ನೇತೃತ್ವದಲ್ಲಿ ಆಗ್ಬೇಕಾ ಅನ್ನುವಂಥದ್ದು. ಹಾಗೇನಿಲ್ಲ, ಇವರು ಕೊಡ್ತಾರೆ, ಅವರು ಕೊಡ್ತಾರೆ, ಮಿಕ್ಸ್ ಮಾಡಿ ಮಾಡ್ತಾರೆ. ತಾವು ಇವ್ರು ಹೇಳಿದ್ರು ಮಾಡ್ತಾರೆ, ಅವರು ತಮಗೆ ಬೇಕಾದ ತಾವು ಮಾಡ್ತಾರೆ. ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಅವರು ಹೇಳಿದ್ದು ಕೊಡ್ತಾರೆ, ಅಧ್ಯಕ್ಷ ಹೇಳಿದ್ದು ಕೊಡ್ತಾರೆ. ಯಾಕೆಂದ್ರೆ ಖಾತೆ ಬದಲಾವಣೆ ಇರ್ಬೋದು ಅಥವಾ ಮಂತ್ರಿಗಳ ಸೇರ್ಪಡೆ, ಅದು ಸಿಎಂ ಅವರ ಪರಮಾಧಿಕಾರ, ಎಲ್ಲವನ್ನೂ ಹೈಕಮಾಂಡ್ ಅಲ್ಲಿ ಕೊಟ್ರೆ ಇವ್ರದೇನು ಕೆಲಸ ಅನ್ನೋದು ಇಲ್ಲ. ಹಾಗೇನೆಲ್ಲ ಕಂಬೈಂಡ್ ಮಾಡ್ತಾರೆ, ಎಲ್ಲ ಕೂಡಿ ಪಕ್ಷದಿಂದ ಮಾಡ್ತಾರೆ ಕಂಬೈಂಡ್. ಬೆಳಗಾವಿ ಡೆವಲಪ್ಮೆಂಟ್ ವಿಷಯ ಬಂದಾಗ ತಗೊಂಡ್ರೆ ಫ್ಲೈಓವರ್ ಆಗಿರ್ಬೋದು, DC ಆಫೀಸ್ ಕಟ್ಟಡ ಆಗಿರ್ಬೋದು, ಬೇರೆ ಬೇರೆ ತಾಲೂಕಲ್ಲಿ ಅಭಿವೃದ್ಧಿ ಆಗಿರ್ಬೋದು, PWD ರಸ್ತೆಗಳಾಗಿರ್ಬೋದು, ಈ ವರ್ಷದಲ್ಲಿ ಏನೇನು ಯಾವ ಚೆನ್ನಾಗಿ ಕೆಲಸ ಹೋಗ್ತಾರೆ, ಭಾಳ ನೆಗೆಟಿವ್ ಬಂದುಬಿಟ್ಟಿದ್ದಾವೆಲ್ಲ ವಸ್ತುಗಳು. ಇಲ್ಲ, ಯಾವುದೇನು ಎಲ್ಲ ಟೆಂಡರ್ ಆಗಿದೆ, ಫೈನಲ್ ಆಗಿದೆ, ಫೈನಲ್ ಅಂತಲ್ಲಿ ಇದ್ದಾರೆ ಎಲ್ಲನೂ. ಇವತ್ತು ಫ್ಲೈಓವರ್ ಆಗಲಿ, DC ಆಫೀಸ್ ಎಲ್ಲ ಟೆಂಡರ್ ಆಗಿದಾವೆ. ಅದು ಇನ್ನು ಎನಿ ಟೈಮ್ ನಾವು ಕೆಲಸ ಸ್ಟಾರ್ಟ್ ಮಾಡಿಸ್ಬೋದು, ಏನು ಸಮಸ್ಯೆ ಇಲ್ಲ. ನೀವು ಹೇಳ್ದಂಗೆ ಈ ಸಾರಿ ರಾಜ್ಯದಲ್ಲೇ ನಾವು ಬ್ರಿಡ್ಜಸ್ ಗೇಟ್ಸು ಸೇತುವೆಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಸೊ ನಮ್ಮಲ್ಲಿ ಸುಮಾರು ಲೋಡ್ಸರ್ ಬ್ರಿಡ್ಜ್ ಕಟ್ತಾ ಇದ್ದೀರಿ. ಆಮೇಲೆ ಪರಮಾನಂದವಾಡಿ ಆ ಕಡೆ ಉಗಾರ ಕಡೆಯಿಂದ ಬರಲಿಕ್ಕೆ ಇನ್ನೊಂದು ಹೊಸ ಬ್ರಿಡ್ಜ್ ಮಾಡಿದ್ದೀವಿ. ಆಮೇಲೆ ಸುಮಾರು 3 ಬ್ರಿಡ್ಜ್ ಖಾನಾಪುರದಲ್ಲಿ ಕೊಟ್ಟಿದ್ದೀವಿ, 3 ಬ್ರಿಡ್ಜ್. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಇಡೀ ರಾಜ್ಯದ ತುಂಬ ಬ್ರಿಡ್ಜ್ಗಳನ್ನು ಕೊಟ್ಟಿದ್ದೀವಿ ನಾವು. ಸೊ ಅದೊಂದು ಪ್ರತಿ ವರ್ಷ
ಅಲ್ತಾರಿ ನದಿಗೆ ಫ್ಲಡ್ ಬಂದ್ಬಿಡ್ಲಿ ಅದು ಬಂದಾಗ್ಬಿಡೋಣ ಹೈಟ್ ಭಾಳ ಕಡಿಮೆ ಇದೆ ಬ್ರಿಡ್ಜ್. ಅದೇ ಲಾಸ್ಟ್ ಟೈಮ್ ಹೊಸದು ಮಾಡಿ ಅದರಲ್ಲ ಇಲ್ಲ ಸರ್ ಈ ಕಡೆ ಖಾನಾಪುರ ದಾಟಿ ಸರ್, ಹೆಮ್ಮಡ್ಗ ರೋಡ್ ಸರ್, ಹೆಮ್ಮಡ್ಗ ಖಾನಾಪುರ ಹೆಮ್ಮಡ್ಗ ಭೀಮಗಢ ಕನೆಕ್ಟ್ ಆಗ್ತದೆ. ಒಳಗಡೆ ಹೋಗೋದ್ರೆ ನೀವು ಹಾಲಾತ್ರಿ ಹೇಳುತ್ತೆ ಸರ್. ಹೋಗಿ ಒಂದ್ಸಲ ಹೋಗಿ ನೋಡಿದಿಲ್ಲ ಅದನ್ನ. ಅಲ್ಲತ್ರಿ ಡಿಪ್ ಕೆಳಗಿದೆ ಡಿಪ್ ಕೆಳಗಡೆ 3 ಬ್ರಿಡ್ಜ್ ತೊಗೊಂಡ್ರಿ ಬಹುಶಃ ಅದು ಇದೆಯಲ್ಲ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. 3 ಬ್ರಿಡ್ಜ್ ಕೊಟ್ಟಿದ್ದೀವಿ ಅವ್ರಿಗೆ. ಕುರ್ಚಿ ಬ್ರಿಡ್ಜ್ ಒಂದು ಯಾವಾಗ ಮುಗಿತು? ಕುರ್ಚಿ ಬರ್ದು ನಮ್ಮ KRDCಯಲ್ಲಿ ಇದ್ದಾರೆ, ಅದು ಡಿಸೆಂಬರ್ ಎಂಡಿಗೆ ಟೈಮ್ ತೊಗೊಂತಾರೆ. ಡಿಸೆಂಬರ್ ಎಂಡು ಆ್ಯಕ್ಚುಲಿ ಲಾಸ್ಟ್ ಟೈಮಾಗ ಮುಗಿಬೇಕಿತ್ತು ಅದು. ಅದು ಸರ್ಕಾರದಲ್ಲಿ ಅವರು 10 ವರ್ಷದ್ದು ಅದು ಯೋಜನೆ ಅದು. ನಮಗೆ ಎಕ್ಸೆಸ್ ಅಮೌಂಟ್ ಕೊಡುತ್ತಾ ಅವರು ಡಿಮಾಂಡ್ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ಗೆ ಹೋಗಬೇಕಾಗಿದೆ. ಅದು ಅಲ್ಲಿ ಅಪ್ರೂವ್ ಆದಮೇಲೆ ಒಂದು 6 ತಿಂಗಳ ಮುಗಿಸ್ತಾರೆ. ಕಾರದಗ ಬ್ರಿಡ್ಜ್ ಒಂದು ಹಂಗೆ ಉಳಿದ್ಬಿಟ್ಟು ಯಾವ್ದೇ ಕಾರದಗ ಬ್ರಿಡ್ಜ್ ಅದು ಸೇಮ್ ಅದು KRDCಯಲ್ಲಿ ಅದಲ್ಲ. 3 ಬ್ರಿಡ್ಜ್ ಇದೆ ಕೃಷ್ಣಾ ನದಿ ಮೇಲೆ, 3 ಅದೆಲ್ಲ ಸೇಮ್ ಪ್ರಾಬ್ಲಮ್ನಿಂದ ನಿಂತಿದ್ದೆ. ನಮಗೆ ಎಕ್ಸೆಸ್ ಕೊಡಿ 10 ವರ್ಷ ಆಯಿತು. ಅದು ಕ್ಯಾಬಿನೆಟ್ಗೆ ಹೋಗ್ಬೇಕು. ಅದು ಅಪ್ರೂವ್ ಆದಮೇಲೆ ಡಿಸೆಂಬರ್ನಾಗ ಮುಗಿಸ್ತೀವಿ. ಮುಂದಿನ ಮಳೆಗಾಲ ಕಳೆದ 3 ವರ್ಷದಿಂದ ಮಹಾನಗರ ಪಾಲಿಕೆಗೆ 100 ಕೋಟಿ ವಿಶೇಷ ಅನುದಾನ ಬರ್ತಿದೆ, ನಿಂತು ಹೋಗಿದೆ ಅಂತ ಒಂದು ಸರ್ಕಾರದ ಅದರಿಂದ ಸಾಕಷ್ಟು ಕೆಲಸ ಕೂಡ ಗೊತ್ತಿಲ್ಲ. ನಮ್ಗೆ ಕೇಳಿ ನೋಡ್ಬೇಕು, ಯಾಕಂದ್ರೆ ನಮ್ಗೆ ಹೇಳಿಲ್ಲ ಅವ್ರು. ಯಾರು ನಮ್ಮ ಕಡೆ ಬರೋದಿಲ್ಲ, ಹೇಳೋದು ಚರ್ಚೆ ಮಾಡೋದಿಲ್ಲ, ಗೊತ್ತಾಗಲ್ಲ ನಮಗೆ. ಬಂದು ಹೇಳ್ಬೇಕು ಅವರು. ಲಾಸ್ಟ್ ಟೈಮ್ ಹೇಳಿದ್ರು ಅವ್ರು ಯಾರು ನಮ್ಮ ಕಡೆ ಬರೋಲ್ಲ. ಕಾರ್ಪೊರೇಷನ್ ಒಂದು ಬೆಳಗಾವಿ ಅಡ್ಮಿನಿಸ್ಟ್ರೇಷನ್ಗೆ ದೂರನ ಇದ್ದಂಗೆ ಐತಿ. ಅದು ಹೇಳಿಲ್ಲ, ನಿಮ್ಮ ಬಹಿರಂಗವಾಗಿ ಹೇಳಿದ್ವಿ ನಮ್ಮ ಕಡೆ ಬರೋಲ್ಲ, ಅವರ ಚರ್ಚೆ ನೋಡಿಲ್ಲ, ಕೇಳೋಣ ಅಂತ ಹೇಳಿದ್ವಿ. ಈಗ ಇನ್ನು ರಸ್ತೆ ಹಾಳಾಗಿ ನೋಡಂಗಿಲ್ಲ. ನಮಗೆ ಕೇಳಿದ್ರೆ ನಾವು ಪ್ರಯತ್ನ ಮಾಡ್ತೀವಿ. ಅವ್ರದ್ದು ಏನು ಸಮಸ್ಯೆ ಇದ್ರೆ ನಾವು ಪರಿಹಾರ ಮಾಡ್ತೀವಿ. ಬರೋಲ್ಲ ಯಾರೋ ಅವರು. ಅಂಗನವಾಡಿ ಕ್ಷೇತ್ರದಾಗ ಇರುವಷ್ಟು ರಸ್ತೆ ಸುಧಾರಣೆ ಬೆಳಗಾವಿ ಸಿಟಿ ಒಳಗೆ ಇಲ್ದಂಗೆ ಆಗ್ಬಿಟ್ಟೈತೆ. ಸಿಟಿ ಒಳಗಿಲ್ಲ. ನಾವೇ ನಮ್ದು ಆ್ಯಕ್ಚುಲಿ ನಮ್ದು ಅಧಿವೇಶನ ಬಂದಾಗ ನಮ್ಮದೇ ದುಡ್ಡಿನಿಂದ ನಾವೇ ರಸ್ತೆ ಮಾಡ್ತೀವಿ. ಇವು ರಸ್ತೆ ರಿಪೇರ್ ಮಾಡಿಕೊಡ್ತೀವಿ. ಅವ್ರ ಹತ್ರ ಸರ್ ನಾವು ಮಾಡ್ತೀವಿ, ಅವ್ರು ಕೊಡೋದು. ನಾವು ಸ್ವಂತ ಮಾಡಿರಲ್ಲ. ಈಗ 3-4 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ, ಎಲ್ಲ ರಿಪೇರ್ ಮಾಡ್ತಾ ಇದ್ದೀವಿ. ನಮ್ಮ ರಸ್ತೆ ಅಲ್ಲದಿದ್ರು ಕೂಡ ನಾವು ರಿಪೇರ್ ಮಾಡಿದ್ದೀವಿ. ಈಗ ಬಾಚಿಯವರೆಗೆ ರಸ್ತೆ ಭಾಳ ಡ್ಯಾಮೇಜ್ ಆಗೈತೆ ರೀ. ಈಗೆಲ್ಲ ಸುಧಾರಣೆ ಮಾಡಿದ್ದೀವಿ. ಸುಮಾರು ರಸ್ತೆಗಳನ್ನು ಮಾಡಿದ್ದೀವಿ. ಹಳೆ PV ರಸ್ತೆ ಇರ್ಬೋದು. ಬಟ್ ಸರ್ ಸಿಟಿ ರಸ್ತೆಗಳಿಗೆ ಈ ಕೇಬಲ್ ಹಾಕೋದು, ವಾಟರ್ ಪೈಪ್ ಅರ್ಧ ಹಾಳು ಮಾಡ್ತಾರೆ. ಏನು ಮಾಡೋದು? ಈಗ ನಮ್ಮ ಕಂಟ್ರೋಲ್ ಏನೂ ಇಲ್ಲ. ಏನು ಮಾಡೋದು? ಈಗ ನಮ್ಮದು DC ಕಂಟ್ರೋಲ್ ಇಲ್ಲ. ಏನಿದ್ರೆ ಮೇಯರು, ಕಾರ್ಪೊರೇಷನ್ ಕಮಿಷನರು ಅವರು ಅದನ್ನು ನಿಯಂತ್ರಣ ಮಾಡಬೇಕು, ಸರಿಯಾದ ರೀತಿಯಿಂದ ಹ್ಯಾಂಡಲ್ ಮಾಡಬೇಕು. ಈಗ ನಾವೇನು ಕೇಳಲಿಕ್ಕೆ ಬರೋಲ್ಲ ಅವ್ರನ್ನ. ಸರ್ ನಮ್ದೊಂದು ಬೇಡಿಕೆ ಭಾಳ ವರ್ಷದಿಂದ ಮುಂದುವರಿಕೆ ನಡೆದಿದೆ. ಏನಂತಂದ್ರೆ ಪತ್ರಕರ್ತರು ಬಂದ ಆಗಿತ್ತು ಸರ್, ಅದೊಂದು ಇನ್ನೂ ಅದು ಉದ್ಘಾಟನೆ ಆಗ್ತಾ ಇಲ್ಲ. ಆದಷ್ಟು ಒಂದಿಷ್ಟು ಮಾಡಿ ಸ್ಟಾರ್ಟ್ ಮಾಡಿದ್ರೆ ಅಂತ ಕೆಲಸ ಚಲೋ ಆಗ್ತಾ ಇಲ್ಲ. ಕೆಲಸ ಚಾಲು ಆಗಿಲ್ಲ. ಕೆಲಸ ಅದಕ್ಕೆ ಫೈನಲ್ ಆಗಿ ಟೆಂಡರ್ ಐತಿ, ಫೈನಲ್ ಆಗಿದ್ರೆ ಅದು 3 ಆಗಿದೆ. 3 ಮಾತ್ರ ಟೆಂಡರ್ ಆಗಿದೆ, ಫೈನಲ್ ಆಗಿದೆ. ಚೆಕ್ ಮಾಡಿ ಆಮೇಲೆ ಬೇಕು. ತಾವು ಇಲ್ಲ, ಆಮ್ಯಾಗ ಅದನ್ನ ಮಾಡೋಣ. ನಮ್ಮ ಉದ್ಘಾಟನೆ ಆಮ್ಯಾಗ ಮಾಡೋಣ. ಮೊದಲು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡೋದು. ಪ್ರವಾಸನ ಸ್ಟಾಪ್ ಮಾಡ್ತಾರೆ. ಯಾವ್ದು? ಒಳ್ಳೆ ಸ್ಪಾಟ್ ಅದಾವ ಸರ್. ಈಗ ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಅವನ್ನ ಒಂಚೂರು ಡೆವಲಪ್ ಮಾಡಿ ಬಂದ್ ಮಾಡಕ್ಕೆ ಕಾಯ್ತಾ ಇದಾರೆ ಸರ್ ಇಲ್ಲಿ ಆಫೀಸರ್ಸ್. ಅದನ್ನ ಅಲ್ಲಿ ಫಾಲ್ಸ್ ಹತ್ರ ನಿಂತ್ಕೊಂಡು ಮೇಂಟೈನ್ ಮಾಡಿದ್ರೆ ಮುಗಿದು ಹೋಗುತ್ತೆ. ಸೊ ಡೆವಲಪ್ಮೆಂಟ್ ದೃಷ್ಟಿಯಿಂದ ಈಗ ನಮ್ಮ ಬೆಳಗಾವಿ ಬೇರೆ ಬೇರೆ ಭಾಗದ ಜನರೆಲ್ಲ ಅಂಬೋಲಿಗೆ ಹೋಗ್ತಾ ಇದಾರೆ ಸರ್. ಹೌದು. ಸೊ ನಮ್ಮಲ್ಲೇ ಒಳ್ಳೆ ಸೋರ್ಸ್ ಇದೆ, ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. ಅದು ಹೇಳಿಲ್ಲ, ಒಂದ್ಸಲ ಟೂರ್ ಹೋಗೋಣ. ನೆಕ್ಸ್ಟ್ ಸಂಡೇ ಅಥವಾ ಸ್ಯಾಟರ್ಡೆ ಒಂದ್ಸಲ ಹೋಗಿ ಬರೋಣ. DC ಅವ್ರನ್ನ ಕರ್ಕೊಂಡು ಎಲ್ಲರೂ ಹೋಗೋಣ. ಅವರು ಪ್ರವಾಸೋದ್ಯಮಿ, ಫಾರೆಸ್ಟ್ನವರು ಒಂದ್ಸಲ ನೋಡಿದ್ರೆ ಕಾರಿಡಾರ್ ಮಾಡ್ಬೋದು ಸರ್. ಅದೇ. ಬೈಲಂಬುದು ಜೊತೆಗೆ ಸೌದತ್ತಿಯಿಂದ ಟಿಕೆಟ್ ಎಲ್ಲ ಮಾಡಿದ್ರೆ ಅನ್ನೆಸೆಸರಿ ಜನ ಬರೋದು ಕಡಿಮೆ ಆಗ್ತದೆ. ನಂದಗಡ ಖಾನಾಪುರ ಬಾಜು ಫಾಲ್ಸ್ಗಳಿದಾವೆ ಸರ್. ರಾಯನಂದ ಇದೆ, ಜೊತೆ ಕಿತ್ತೂರು ಬಂದ್ರಲ್ಲಿ ಚೆನ್ನಮ್ಮ ಕೋಟೆ, ಬೈಲು ಒಂದು ಮಾಡೋಣ. ಅದಕ್ಕೋಸ್ಕರ ನಾ ಹೇಳಿದ್ದೀನಿ ನಿಮ್ಗೆ ಒಂದ್ಸಲ ಹೋಗೋಣ ಅಂತ. ನಮಗೂ ಟೈಮ್ ಸಾಲಿಲ್ಲ. ಇದು ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಈಗ ಒಂದ್ಸಾರಿ ಹೋಗಿ ಬರೋಣ. ಆಗಸ್ಟ್ 15 ಆದ್ಮೇಲೆ ನೆಕ್ಸ್ಟ್ ಡೇ ಒಂದು ಸ್ಟಾರ್ಟ್ ಆಗ್ಬಿಡ್ತೇನೆ ಸರ್, ಬಿಸಿ ಆಗ್ಬಿಡುತ್ತೆ. ಭೀಮಗಢದ ಒಂದು ಸಂಡೇ ನೇಚರ್ ಕ್ಯಾಂಪ್ 16 ಅಥವಾ 16 ಒಂದು ಖಾಲಿ ಇದೆ. 15, 16 ಅಂದ್ರೆ ನಮ್ದೇನಂದ್ರೆ ಸರ್, ಒಂದ್ಸರಿ ನೋಡ್ ಬಂದ್ರೆ ಜನರ ಡಿಮ್ಯಾಂಡ್ ಎಲ್ಲರೂ ಕೂಡ ನಾವು ನೋಡೋಣ. ಅಧಿವೇಶನದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಅಲ್ಲ, ನಮ್ಮ ಪ್ರಶ್ನೋತ್ತರ ಪ್ರಾರಂಭ ಆಗೋದು ಮುಂದಿನ ಸೋಮವಾರದಿಂದ. ಈಗಿಲ್ಲ, ಈಗ 2 ವರ್ಷನಾಗ ಏನು ಪ್ರಶ್ನೋತ್ತರ ಇಲ್ಲ. ಏನಿದ್ರು 17ರಿಂದ ಪ್ರಾರಂಭ ಇದೆ ಇರೋದು. ಸರ್ ಈಗ ರೀಶಫಲ್ ಆಗೋ ಡಿಸ್ಕಷನ್ ಮತ್ತೆ ನಡೆದಿದೆ. ಕೆಲವು ಸಚಿವರನ್ನ ಡ್ರಾಪ್ ಮಾಡ್ತಾರೆ, ಹೊಸಬ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. ಇಲ್ಲ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದು
ಬಹುಶಃ ಅಂತ ಸಂದರ್ಭ ಬರಲಿಕ್ಕಿಲ್ಲ. ಭಾಗ್ಯ ಅಂತ ನಾಗೇಂದ್ರ ಅವರು ಮತ್ತು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡು ಈ ವಿರೋಧ ಪಕ್ಷದವ್ರನ್ನ ತೆಗೆದಿ ಅಂತ ವಾಪಸ್ ಮಾಡ್ತಾರೆ. ನಾಯಕ ಸಮಾಜದ ನಾಯಕರಾಗಿ ಯಾವ ತರನಾಗ ಅದನ್ನ ಮಾಡ್ಕೋತೀರ ಅಂತ ಹೇಳಿ ಈಗ ಮಂತ್ರಿ ಅಂತ ಮಾಡಿದ್ದಾರೆ, ಅವರು ಮಂತ್ರಿ ಆಗಿದ್ದಾರೆ. ಸೊ ಅದನ್ನು ತೆಗೆಯುವಂಥ ಪ್ರಶ್ನೆಗೆ ಉದ್ಭವಿಸೋದಿಲ್ಲ. ಯಾಕಂದರೆ ಈಗಾಗಲೇ ಅವ್ರ ಮೇಲೆ ನಮ್ಮ ಲೋಕಾಯುಕ್ತ ಎನ್ಕ್ವೈರಿ ಮಾಡಿದೆ, ಅವ್ರ ಮೇಲೆ SIT ಮಾಡಿದ್ದಾರೆ. ಏನೂ ಆರೋಪ ಇಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಆಧಾರ ಮೇಲೆ ಅವ್ರಿಗೆ ಮಾಡಿದ್ದಾರೆ ಅಷ್ಟೇ. ಕೆಲವೊಂದು ಕಾನೂನಾತ್ಮಕ ವಿಚಾರಗಳನ್ನೆಲ್ಲ ಪರಿಶೀಲನೆ ಮಾಡಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಮಾಡಿದ್ದಾರೆ ಈಗಾಗಲೇ. ಮತ್ತು ಆ ಟೀಮ್ ಈಗಾಗಲೇ ವರದಿ ಕೊಟ್ಟಿದ್ದಾರೆ. ಆದರೆ ಏನು ಇಡೀ CBI ಅವ್ರು ಮಾತ್ರ ಅವರು ಚಾರ್ಜ್ ಶೀಟ್ ಮಾಡಿದ್ದಾರೆ. ಅವರು ಕೇಸ್ನಲ್ಲಿ ಮುಂದುವರಿದ್ದಾರೆ. ನಮ್ಮವರು ಕ್ಲೋಸ್ ಮಾಡಿದ್ದಾರೆ. ಈಗಾಗಲೇ ವಾಪಸ್ ಬಂದಿದ್ದಲ್ಲ, ಸರ್ಕಾರಕ್ಕೆ ಬಂದಿದ್ದೀರಲ್ಲ, ರಿಕವರಿ ಮಾಡಿದ್ದಾರೆ. ಜೊತೆಗೆ ಅವ್ರ ಮನೆ ಈ ಸಚಿವ ಸಂಪುಟ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆ ಮಾಡಿ ದೆಹಲಿಗೆ ಹೋದ್ರು ಅಂತೇಳಿ ಬಿಜೆಪಿ ಅವರು ಇಲ್ಲ, ಅದು ಗೊತ್ತಿಲ್ಲ. ಇವತ್ತಿನ ಪೇಪರ್ ನೋಡಿ ನಮಗೇನೋ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಆಟಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಅದು ಇಲ್ಲಾಂದ್ರೆ ಅದನ್ನ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಯಾಕಂದ್ರೆ ಈಗ ವಿಜೇಂದ್ರ ಹೇಳ್ತಾರೆ ಆ ಒಂದು ಸಮುದಾಯಕ್ಕೆ ಇವರು ಅನ್ಯಾಯ ಮಾಡಿದ್ರು ಅನ್ನುವಂಥದ್ದು. ಅಂದ್ರೆ ನಾಗೇಂದ್ರ ಅವ್ರನ್ನ ತಗೊಂಡು ST ಸಮುದಾಯಕ್ಕೆ ಅವ್ರ ಮೇಲೆ ಆಲ್ರೆಡಿ ಆರೋಪ ಇತ್ತು, ಆ ಸಮುದಾಯಕ್ಕೆ ಅನ್ಯಾಯ ಮಾಡಿಬಿಟ್ರು ಅಂತೇಳಿ ವಿಜೇಂದ್ರ ಅವರ ಬೇರೆಯವ್ರಿಗೆ ಕೊಡ್ಬೋದಿತ್ತಲ್ಲ. ನೋಡೋಣ, ಅದು ಮಾಮಾಗಿ ಸ್ಟಾರ್ಟ್ ಆದ್ಮೇಲೆ ನೋಡೋಣ. ಈಗಂತೂ ಸರ್ಕಾರ ನಮ್ಮ ಪಕ್ಷ ಯಾರು ಬೇಕೋ ಅವ್ರನ್ನ ಅಳದು ತೂಗಿ ಮಾಡಿದೆ.